ಸ್ಟಾಪ್. 10 ಮಿನಿಟ್ಸ್ ಅಲ್ಲಿ ಬ್ರೇಕ್ಫಾಸ್ಟ್ ಕ್ವಿಕ್ ಆಗಿ ರೆಡಿ ಮಾಡ್ಬೇಕಾ? ಈ ರೆಸಿಪಿನ ಟ್ರೈ ಮಾಡಿ. ಅವಲಕ್ಕಿನ ವಾಶ್ ಮಾಡ್ಕೊಂಡು ಸ್ವಲ್ಪನೂ ನೀರಿಲ್ದೆ ಸೋಕ್ ಮಾಡಿ, ಅವಾಗ ಉದ್ರುದ್ರಾಗ್ ಆಗುತ್ತೆ. ಪ್ಯಾನ್ಗೆ ಆಯಿಲ್ ಹಾಕೊಂಡು ಕಡಲೆ ಬೀಜನ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಬಿಡಿ. ಅದಕ್ಕೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ಸ್ವಲ್ಪ ಇಂಗು, ಹಾಗೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು, ಹಸಿಮೆಣಸಿಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬಹುದು. ಹಾಗೆ ಸರಿಯಾಗಿ ರುಬ್ಬಿರೋ ಟೊಮೊಟೊನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಅರಿಶಿನ, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ತರ ಗ್ರೇವಿ ಆಗ್ಬೇಕು. ಅದಕ್ಕೆ ಅವಲಕ್ಕಿನ ಹಾಕೊಂಡ್ರೆ ಚೆನ್ನಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಕಲ್ಸಕ್ ಹೋಗ್ಬೇಡಿ. ಲಾಸ್ಟಲ್ಲಿ ಹುರಿದಿರೋ ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ. ನೀವು ಅವಲಕ್ಕಿ ಸೋಕ್ ಮಾಡಿದಾಗ ನೀರ್ ಇರಬಾರ್ದು, ಫುಲ್ ನೀರೆಲ್ಲ ಚೆಲ್ಲಿ ಸೋಕ್ ಮಾಡಿದ್ರೆ ಈ ತರ ಉದ್ರುದ್ರಾಗಿ ಸಖತ್ತಾಗುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಫಾಲೋ ಮಾಡಿ, ಸಪೋರ್ಟ್ ಮೈ ಚಾನಲ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವ. ಬೈ ಬಾಯ್.